ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೀವು ಕ್ಲಿಕ್ ಮಾಡಿ ನೋಡ್ತಾ ಇರೋದಕ್ಕೆ. ಆ್ಯಂಡ್ ಸೊ today I'm starting a new vlog. So this is almost 6 o'clock now evening. ಸೊ ನಾನು ಇವನ್ ನೈಟ್ ರುಟೀನ್ ಹೇಗಿರುತ್ತೆ ನಂದು ಅಂತ ತೋರಿಸೋಣ ಅಂತ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೈಟ್ ರುಟೀನ್ ಅಂದರೆ ಜಾಸ್ತಿ ಎಸ್ಥೆಟಿಕ್ ಆಗಿ ಸ್ಕಿನ್ ಕೇರ್ ಎಲ್ಲ ಮಾಡಿ ಆ ಥರ ಏನೂ ಇರಲ್ಲ. ಜಸ್ಟ್ ಅ ಮಿನಿಮಲಿಸ್ಟಿಕ್ ನೈಟ್ ರುಟೀನ್, ಹೇಗೆ ಆ್ಯಸ್ ಅ ಮಾಮ್ ಆ್ಯಂಡ್ ಅ ವರ್ಕಿಂಗ್ ವಿಮೆನ್ ಹೇಗೆ ಲೈಫ್ ಬ್ಯಾಲೆನ್ಸ್ ಮಾಡಿಕೊಂಡು ದೋ ನನಗೆ 11 to 8 o'clock ಶಿಫ್ಟ್ ಅವರ್ಸ್ ನಂದು 11 to 8, ಮಾರ್ನಿಂಗ್ 11 to ಈವ್ನಿಂಗ್ 8 ಇರೋದ್ರಿಂದ ಹೇಗೆ ನಾನು ಡಿನ್ನರ್ ಪ್ರಿಪೇರ್ ಮಾಡ್ತೀನಿ ಅಲಾಂಗ್ ವರ್ಕಿಂಗ್ ಆ್ಯಂಡ್ ಆಲ್ಸೋ ಆ್ಯಸ್ ಯೂಶುವಲ್ ಟೇಕಿಂಗ್ ಕೇರ್ ಆಫ್ ಮೈ ಬೇಬಿ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್ ವ್ಲಾಗ್. ಆ್ಯಂಡ್ ಆ್ಯಸ್ ಆಫ್ ನಾವ್ ನಾನು ಕಾಫಿ ಮಾಡಿ ಸಾಗರ್ಗೆ ಕಾಫಿ ಕೊಟ್ಬಿಟ್ಟು ನಾನು ಗ್ರೀನ್ ಟೀ ಕುಡಿತಾ ಇದ್ದೀನಿ. ಯೂಶ್ವಲಿ ಕಾಫಿ ನಾನು ಐಸ್ಡ್ ಕಾಫಿ ಈವ್ನಿಂಗ್ಸ್ ಅಂತ ಬಂದರೆ ಐಸ್ಡ್ ಕಾಫಿ ಕುಡಿತಾ ಇರ್ತೀನಿ ಯಾವಾಗಲೂ. ಆ್ಯಂಡ್ ಸಾಗರ್ ಪ್ರಿಫರ್ಸ್ ಹಾಟ್ ಕಾಫಿ. ಸೊ ನಾನು ಐಸ್ಡ್ ಕಾಫಿ ಕುಡಿದು ಅವ್ರಿಗೆ ಹಾಟ್ ಕಾಫಿ ಕೊಡ್ತಾ ಇದ್ದೆ. ಬಟ್ ಇವತ್ತು ಐ ಆಮ್ ನಾಟ್ ಡ್ರಿಂಕಿಂಗ್ ಐಸ್ಡ್ ಕಾಫಿ ಬಿಕಾಸ್ ಐ ಆಮ್ ಹ್ಯಾವಿಂಗ್ ಸಮ್ ಇರಿಟೇಷನ್ ಇನ್ ಮೈ ಥ್ರೋಟ್ ಆ್ಯಂಡ್ ಐ ಆಮ್ ಫೀಲಿಂಗ್ ಅನ್ಈಸಿ ಟುಡೇ. ಸೊ ಕೋಲ್ಡ್ ಆಗ್ಬೋದೇನೋ ಅಂತ ಅನ್ಕೊತಾ ಇದ್ದೀನಿ, ಐ ಆಮ್ ನಾಟ್ ಶ್ಯೂರ್. ಸೊ ಅದಕ್ಕೆ ಐಸ್ಡ್ ಕಾಫಿ ಬೇಡ. ಆ್ಯಂಡ್ ಆಲ್ಸೋ ವೆದರ್ ತುಂಬ cold ಆಗಿದೆ. it's raining outside, so I thought not to have iced coffee, so I'm having green tea now. ಸೊ ಇವಾಗ ನಾನು ಕಾಫಿ ಬ್ರೇಕಲ್ಲಿದ್ದೀನಿ. ಆಲ್ಮೋಸ್ಟ್ ಕಾಫಿ ಬ್ರೇಕ್ ಮುಗೀತು ನಂದು. ಸೊ ಐ ಹ್ಯಾವ್ ಟು ಸ್ಟಾರ್ಟ್ ವರ್ಕಿಂಗ್ ಅಗೇನ್. ಸೊ ಲೆಟ್ ಮೀ ಗೋ ಬ್ಯಾಕ್ ಟು ಮೈ ವರ್ಕ್. ಇವಾಗ ಆಲ್ಮೋಸ್ಟ್ 7 o'clock, ಐ ಥಿಂಕ್ 7:15 ಅಂತ ಅನಿಸುತ್ತೆ. ಕೆಲಸ ಅಲ್ಲಿ ನಡೀತಾ ಇದೆ. ಐ ಟುಕ್ ಹಾಫ್ ಆನ್ ಅವರ್ ಬ್ರೇಕ್ ಸೊ ಡಿನ್ನರ್ ಪ್ರಿಪೇರ್ ಮಾಡೋದಕ್ಕೆ. ಸೊ ಐ ಆಮ್ ಇನ್ ಕಿಚನ್. ಇವಾಗ ನಾನು ಡಿನ್ನರ್ ಪ್ರಿಪೇರ್ ಮಾಡೋಣ ಅಂತ ಬಂದಿದ್ದೀನಿ, ವಿಚ್ ಇಸ್ ರಸಮ್. ಇವತ್ತು ಮಳೆ ಬರ್ತಾ ಇದೆಯಲ್ಲ, ಸೊ ರಸಮ್ ತಿನ್ನಬೇಕಂತ ತುಂಬ ಅನಿಸ್ತಿತ್ತು. ಹಾಗೆ ನಾನು ಫಿಶ್ ರವಾ ಫ್ರೈ ಏನು ಮಾಡಿದ್ದೆ ಅದು ಸ್ವಲ್ಪ ಹಾಗೆ ಇತ್ತು, ಆ ಮ್ಯಾರಿನೇಷನ್ ಫಿಶ್ ಹಾಗೆ ಇತ್ತು. ಸೊ ಅದನ್ನ ನಾನು ಫ್ರೀಸ್ ಮಾಡಿದ್ದೆ. ಇವಾಗ ಆಚೆ ತೆಗೆದ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊತೀನಿ. ಸೊ ಫಿಶ್ ಫ್ರೈ ಆ್ಯಂಡ್ ರಸಮ್. ಸೊ ಯಾಕೋ ತುಂಬ ಚಳಿ ಇದೆ ಅಂತ ರಸಮ್ ತಿನ್ಬೇಕು ಅನ್ನಿಸ್ತಾ ಇತ್ತು. ಆ್ಯಂಡ್ ಆಲ್ಸೋ ನನಗೆ ಇರಿಟೇಷನ್ ಆಗ್ತಾ ಇದೆ ಥ್ರೋಟಲ್ಲಿ ಅಂತ ಆಲ್ರೆಡಿ ಹೇಳಿದ್ರಿಂದ. ಸೊ ಐ ಥಾಟ್ ಲೈಕ್ ಐ ಕ್ಯಾನ್ ಮೇಕ್ ರಸಮ್ ಟುಡೇ. ಅದು ಸ್ವಲ್ಪ ಅದು ಸ್ವಲ್ಪ ರಿಲೀಫ್ ಅನಿಸುತ್ತೆ ರಸಮ್ ಕುಡಿದಾಗ, ಬಿಕಾಸ್ ಪೆಪ್ಪರ್ ಜೀರಿಗೆ ಎಲ್ಲ ಹಾಕೋದ್ರಿಂದ ಇಟ್ ಫೀಲ್ಸ್ ಗುಡ್. ಸೊ ನಾನು ಕ್ವಿಕ್ ರೆಸಿಪಿ ನಂದು ರಸಮ್ಮು 15 minutesಲ್ಲಿ ಆಗೋ ಅಂಥದ್ದು. ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತಂದರೆ ವಿಚ್ ಇಸ್ ಕರಿ ಲೀವ್ಸ್, ಬೆಳ್ಳುಳ್ಳಿ ಆ್ಯಂಡ್ ಟೊಮ್ಯಾಟೊ, ಒಂದು ಸಣ್ಣ ಅದು ಗ್ರೀನ್ ಚಿಲ್ಲಿ ಆ್ಯಂಡ್ ಕೊರಿಯಾಂಡರ್ಸ್. ಸೊ ಹೇಗೆ ನಾನು ಕ್ವಿಕ್ಕಾಗಿ ಮಾಡ್ತೀನಿ ಅಂತ ನಿಮಗೆ ಕ್ವಿಕ್ ರೆಸಿಪಿ ತೋರಿಸ್ತೀನಿ. ಓಕೆ, ಸೊ ಜಾರಿಗೆ ನಾನಿವಾಗ ಬೆಳ್ಳುಳ್ಳಿ ಹಾಕೋತೀನಿ. ಸೊ ಬೆಳ್ಳುಳ್ಳಿ ಆ್ಯಂಡ್ ಗ್ರೀನ್ ಚಿಲ್ಲಿ, also pepper, jeera, pepper. So coriander and tomato ನಾನು ಅರ್ಧ ಹಾಕೋತೀನಿ, ಅರ್ಧ ನಾನು ಒಗ್ಗರಣೆಗೆ ಹಾಕೋತೀನಿ. ಜಸ್ಟ್ ದಪ್ಪಗೆ ಹೆಚ್ಚಿ ಹಾಕೋತೀನಿ. ದಿಸ್ ಇಸ್ ಆಲ್. ಇದನ್ನು ನಾನು ಫೈನ್ಡ್ ಪೇಸ್ಟಾಗಿ ರುಬ್ಕೋತೀನಿ. ವಾಂಟ್ ಟು ಶೋ ಯು ಪೀಪಲ್, ಈ ಥರ ಪೇಸ್ಟ್ ಆಗಿದೆ. ಸೊ ಇವಾಗ ಜಸ್ಟ್ ಒಗ್ಗರಣೆ ಕೊಡೋದಷ್ಟೇ. ಸೊ ಒಗ್ಗರಣೆ ಹೇಗೆ ಕೊಡ್ತಾರೆ, ಯೂಶಲಿ ಎಣ್ಣೆ, ಸಾಸಿವೆ, ಕರಿಬೇವು, ರುಬ್ಕೊಂಡಿರೋ ಮಸಾಲೆ. ಆ್ಯಂಡ್ ನಾನು ಸ್ವಲ್ಪ ಅರ್ಧ ಟೊಮೊಟೊ ಹಾಗೆ ಇಟ್ಟಿದ್ದೀನಿ, ಅದನ್ನು ನಾನು ಒಗ್ಗರಣೆಗೆ ಹಾಕೋತೀನಿ ಇಷ್ಟೇ.
ರೂಮಿಗೆ ವಾಪಸ್ ಬಂದೆ. ಆಲ್ಮೋಸ್ಟ್ ರಸಮ್ ರೆಡಿ ಆಯಿತು. ಸೊ ರೈಸಿಗೆ ಇಟ್ಟಿದ್ದೀನಿ. ರೈಸ್ ಎಲ್ಲ ಆದಮೇಲೆ ಆಫ್ಟರ್ ಐ ಥಿಂಕ್ ಇನ್ನೇನು ಒಂದು ಹಾಫ್ ಆನ್ ಅವರ್ ನನ್ನ ಶಿಫ್ಟ್ ಮುಗಿಯುತ್ತೆ. ಐ ಮೀನ್ ಕಂಪ್ಲೀಟಾಗಿ ನನ್ನ ವರ್ಕ್ ಮುಗಿಯುತ್ತೆ. ಡನ್ ಫಾರ್ ದ ಡೇ ವಿತ್ ವರ್ಕ್. ಸೊ ಆವಾಗ ಹೋಗಿ ಫಿಶ್ ಫ್ರೈ ಮಾಡೋಣ ಅಂತ. ಅಂಟಿಲ್ ದೆನ್ ಐ ಹ್ಯಾವ್ ಟು ವರ್ಕ್ ಅಗೇನ್. ಇವಾಗ ಟೈಮ್ ಇಸ್ ಅರೌಂಡ್ 9 o'clock. ಊಟ ಮಾಡೋಣ ಅಂತ ಬಂದೆ. ಸೊ ಸ್ವಲ್ಪ ಬಟ್ಟೆಗಳು ವಾಶ್ ಮಾಡಿತ್ತು, ಅದನ್ನು ಫೋಲ್ಡ್ ಮಾಡಿರಲಿಲ್ಲ. ಫೋಲ್ಡ್ ಮಾಡಿ ಊಟ ಮಾಡೋಣ ಅಂತ ಬಂದೆ. ಎಲ್ಲ ರೆಡಿ ಇದೆ. ಆ್ಯಂಡ್ ಇವತ್ತು ಊಟಕ್ಕೆ ಆಲ್ಮೋಸ್ಟ್ ವರ್ಕಿಂಗ್ ಡೇಯಲ್ಲಿ ನಾನು ಸಾಗರ್ ಒಟ್ಟಿಗೆ ಊಟ ಮಾಡಲ್ಲ ಯೂಶಲಿ, ಬಿಕಾಸ್ ಅವ್ರು ಯಾವಾಗಲೂ 11:30 12 o'clock ತನಕ ವರ್ಕ್ ಮಾಡ್ತಾ ಇರ್ತಾರೆ. ಆ್ಯಂಡ್ ದಿಸ್ ಈಸ್ ಅ ಪೀಕ್ ಟೈಮ್ ಅವರಿಗೆ. ಲೈಕ್ ಅವ್ರ ಮೀಟಿಂಗಲ್ಲಿ ಕಂಟಿನ್ಯೂಸ್ ಒಂದು 6 o'clock ಈವ್ನಿಂಗಿಂದ ಕಂಟಿನ್ಯೂಸ್ 9 or ಆಲ್ಮೋಸ್ಟ್ ಮ್ಯಾಕ್ಸಿಮಮ್ 10:30ವರೆಗೂ ಅವ್ರ ಮೀಟಿಂಗ್ಸಲ್ಲೇ ಇರ್ತಾರೆ. ಬಿಕಾಸ್ ಅವರು US ಶಿಫ್ಟಿಗೆ ಕೆಲಸ ಮಾಡ್ತಾ ಇರೋದ್ರಿಂದ. ಸೊ ಹೀಲ್ ಬಿ ಕಂಪ್ಲೀಟ್ಲಿ ಪ್ಯಾಕ್ಡ್ in the evening or night he'll be packed. ಸೊ ಯೂಶಲಿ ನಾವು ಒಟ್ಟಿಗೆ ಡಿನ್ನರ್ ಮಾಡಲ್ಲ. ಸೊ ನಾವು ಒಟ್ಟಿಗೆ ಯಾವಾಗ ಊಟ ಮಾಡ್ತೀವಿ ಅಂದರೆ ಇಟ್ ಇಸ್ ಬ್ರೇಕ್ಫಾಸ್ಟ್. ಲಂಚ್ ಆ್ಯಂಡ್ ಡಿನ್ನರ್ ವಿ ಡೋಂಟ್ ಈಟ್ ಬೋತ್, ಬಿಕಾಸ್ ಲಂಚಲ್ಲಿ ನಾನು ಬ್ಯುಸಿ ಇರ್ತೀನಿ, ಡಿನ್ನರಲ್ಲಿ ಅವ್ರು ಬ್ಯುಸಿ ಇರ್ತಾರೆ. ಬ್ರೇಕ್ಫಾಸ್ಟ್ ಇಬ್ಬರು ಫ್ರೀ ಇರ್ತೀವಿ, ಸೊ ವಿ ಈಟ್ ಟುಗೆದರ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಅಬಿ ವರ್ಕ್ ಡೇಸ್ ಏನಿರುತ್ತೆ ಕಂಪ್ಲೀಟ್, ಅಬಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನನ್ನ ವಿಡಿಯೋ ನೋಡಿದರೆ. ಹಿಲ್ ಬಿ ವಿತ್ ಮೈ ಮದರ್ ಇನ್ ಲಾ. ಸೊ ಹಿಲ್ ಬಿ ಡೌನ್ ಪ್ಲೇಯಿಂಗ್. ಸೊ ಹೀ ಈಸ್ ಕರೆಂಟ್ಲಿ ಡೌನ್ ಪ್ಲೇಯಿಂಗ್. ಸೊ ಅವ್ನು ಊಟ ತಿಂಡಿ ಎಲ್ಲ ನಮ್ಮ ಅತ್ತೆನೇ ನೋಡ್ಕೊತಾರೆ, ಬಟ್ ಅವ್ನು ಕೆಳಗೆ ಆಗುತ್ತೆ ಎಲ್ಲ. ಸೊ ಆಲ್ಮೋಸ್ಟ್ ಏನಾದರೂ ನಾನು ಅವನಿಗೆ ಬೇಕಂತ ನ್ಯೂಟ್ರಿಷನಲ್ ಫುಡ್ ಏನಾದರೂ ಮಾಡಿದರೆ ಐ ವಿಲ್ ಇನ್ಫಾರ್ಮ್ ದೆಮ್ ಪ್ರೀವಿಯಸ್ಲಿ. ಮೊದಲೇ ಇನ್ಫಾರ್ಮ್ ಮಾಡಿರ್ತೀನಿ. ಸೊ ಆನ್ ಪ್ರಿಯರ್ ಅವ್ರಿಗೆ ಇನ್ಫಾರ್ಮ್ ಮಾಡಿಬಿಟ್ಟಿರ್ತೀನಿ. ಸೊ ದ್ಯಾಟ್ ಶಿ ವೋಂಟ್ ಫೀಡ್ ಹಿಮ್ ಅಲ್ಲಿ ಕೆಳಗಡೆ. ಸೊ ಇವತ್ತೇನೂ ಅಷ್ಟು ಇಲ್ಲ ಸ್ಪೆಷಲ್. ಅವನಿಗೆ ಫಿಶ್ ತಿನ್ನಿಸ್ತಾ ಇಲ್ಲ, ಬಿಕಾಸ್ ಇಟ್ ಇಸ್ ಫ್ರೋಝನ್ ಆಲ್ರೆಡಿ ಆ್ಯಂಡ್ ಫ್ರೈ ಮಾಡಿರೋದ್ರಿಂದ ಆಲ್ರೆಡಿ ಅವನಿಗೆ ಕೋಲ್ಡ್ ಮತ್ತು ಕಫ ಇರೋದ್ರಿಂದ ಐ ಡೋಂಟ್ ವಾಂಟ್ ಟು ಫೀಡ್ ಹಿಮ್ ಆಯಿಲ್ ಫುಡ್. ತಿನ್ನಿಸ್ಲಿಕ್ಕೆ ಇಷ್ಟ ಇಲ್ಲ ಇವತ್ತು. ಸೊ ಅದಕ್ಕೆ ಅವ್ನು ಕೆಳಗಡೆ ಆಟ ಆಡ್ತಿರ್ತಾನೆ. ಆಲ್ಮೋಸ್ಟ್ ಇವಾಗ 9 o'clock ಆಗಿರುತ್ತೆ. ಅವನದು ಕಂಪ್ಲೀಟ್ ಊಟ ಡಿನ್ನರ್ ಮುಗ್ದೋಗಿರುತ್ತೆ. ಜಸ್ಟ್ ಅವ್ನು ಮಲಗಕ್ಕೆ ಬರಬೇಕಷ್ಟೇ. ಮಲಗಕ್ಕೆ ಬರಬೇಕಂದ್ರೆ ನಾವು ರೆಡಿ ಆಗಬೇಕು. ನಾನು ರೆಡಿಯಾಗಿ ಅವನು ಸ್ವಲ್ಪ ಅವನು ನಮ್ಮ ಅತ್ತೆ ಜೊತೆ ಯಾವಾಗಲೂ ಇರೋದ್ರಿಂದ ನಮ್ಮ ಅತ್ತೆ ಅಟ್ಯಾಚ್ಮೆಂಟ್ ಸ್ವಲ್ಪ ಜಾಸ್ತಿ ಇದೆ. ಸೊ ಅವನಿಗೆ ನಮ್ಮ ಅತ್ತೆ ಬಿಟ್ಟು ಬರೋದಕ್ಕೆ ಅಷ್ಟು ಅಳ್ತಾ ಇರ್ತಾನೆ. ಸೊ ದಟ್ಸ್ ಎವ್ರಿ ನೈಟ್ ನಮ್ಮ ಇದು ಒಂದು ಏನಂತಾರೆ ತುಂಟ ಕಿರಿಕ್ ಮಾಡ್ತಾನೆ. ಸೊ ಅದು ಬಿಟ್ಟರೆ ಇಟ್ಸ್ ಎವ್ರಿಥಿಂಗ್ ನಾರ್ಮಲ್. ಸೊ ನೌ ಐ ಆಮ್ ಗೋನಾ ಈಟ್ ಮೈ ಡಿನ್ನರ್ ಆ್ಯಂಡ್ ರೆಸ್ಟ್. ಐ ಟ್ರೈ ಟು ಸ್ಪೆಂಡ್ ಮೈ ಟೈಮ್ ವಿತ್ ಅಬಿ ಇಫ್ ಹೀ ಸ್ಟಿಲ್ ಅವೇಕ್. ಅವನಿಗೇನಿದೆ ಇನ್ನೂ ಬರಲಿಲ್ಲ ಅಂದರೆ. ಓಕೆ, ಲೆಟ್ ಮೀ ಈಟ್ ಮೈ ಡಿನ್ನರ್. I took half an hour, 9:30 ಎಕ್ಸಾಕ್ಟಾಗಿ. ಸೊ ಐ ಟುಕ್ ಅ ಹಾಫ್ ಆನ್ ಅವರ್ ಊಟ ಮಾಡೋಕ್ಕೆ, ಬಿಕಾಸ್ ಡಿನ್ನರ್ ಐ ವಿಲ್ ಟೇಕ್ ಟು ಮಚ್ ಆಫ್ ಟೈಮ್. ಡಿನ್ನರ್ ತಿನ್ನಬೇಕಾದ್ರೆ ಅಟ್ಲೀಸ್ಟ್ ಮಿನಿಮಮ್ ನಾನು 30 minutes ತೊಗೋತೀನಿ. ಯಾಕಂದರೆ ಫುಡ್ನ ಎಂಜಾಯ್ ಮಾಡೋಕ್ಕೆ ತುಂಬ ಇಷ್ಟ. ನನಗೆ ನಿಧಾನಕ್ಕೆ ತಾಳ್ಮೆಯಾಗಿ ತಿನ್ನಬೇಕು ಆ್ಯಂಡ್ ಫುಡ್ನ ಎಂಜಾಯ್ ಮಾಡ್ಕೊಂಡು ತಿನ್ನಬೇಕು. ಸೊ ಅದಕ್ಕೆ ನಾನು 30 minutes ಲಾಂಗ್ ಟೈಮ್ ತೊಗೋತೀನಿ. ಎಂಜಾಯ್ ಮಾಡ್ಕೊಂಡು ತಿಂತೀನಿ. ಆ್ಯಂಡ್ ತಿನ್ನೋವಾಗ ಐ ವುಡ್ ಪ್ರಿಫರ್ ಟು ವಾಚ್ ಸಮಥಿಂಗ್ ಲೈಕ್ ಶೋಸ್ ಆರ್ ಸಮಥಿಂಗ್.
ಸೊ ನಾನು ಒಂದು ಶೋ ನೋಡ್ತಾ ಇದ್ದೆ. ಸೊ ನೋಡ್ಕೊಂಡು ಊಟ ಮಾಡಿದೆ. ಊಟ ಆಯಿತು ಫೈನಲಿ. ಸೊ ಇವಾಗ ಫೀಲಿಂಗ್ ವೆರಿ ಟಯರ್ಡ್. ಮಲಗಿದ್ರೆ ಸಾಕು ಅನ್ನಿಸ್ತಾ ಇದೆ. ಆಲ್ಮೋಸ್ಟ್ ನಾನೀಗೋಗಿ ಮಲ್ಕೋತೀನಿ. ಬಿಕಾಸ್ ಬೆಳಗ್ಗೆ ಒಂದು 6 o'clock ಹಾಗೆ ಎದ್ದೊಳ್ಬೇಕು ಅಂತ ಅಂದ್ಕೊತೀನಿ ಯಾವಾಗಲೂ. ಆ್ಯಂಡ್ ಬೇಗ ಮಲಗಬೇಕು ಅಂತ ಅಂದ್ಕೊತೀನಿ ಯಾವಾಗಲೂ. ಬಟ್ ಐ ಎಂಡೆಡ್ ಅಪ್ ಸ್ಲೀಪಿಂಗ್ ಆಲ್ಮೋಸ್ಟ್ ಅರೌಂಡ್ 11 o'clock ಆ್ಯಂಡ್ ಐ ಎಂಡೆಡ್ ಅಪ್ ವೇಕಿಂಗ್ ಅಪ್ ಆಲ್ಮೋಸ್ಟ್ ಅರೌಂಡ್ 7 or 7:30. ಸೊ ಅದು ಅಭ್ಯಾಸ ಮಾಡ್ಕೋಬೇಕು ಅಂತ ಅಂದ್ಕೊಂತೀನಿ, ಬಟ್ ಆಗ್ತಾಯಿಲ್ಲ. ಓಕೆ, ಬಟ್ ಟ್ರೈ ಮಾಡ್ತೀನಿ. ಸೊ ನಾವು ಐಮ್ ಗೋನಾ ಎಂಡ್ ದಿಸ್ ವಿಡಿಯೋ ಹಿಯರ್. ಸೊ ಹೋಪ್ ನಿಮಗೆ ನನ್ನ ನೈಟ್ ರುಟೀನ್ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ, ಬಾಯ್ ಬಾಯ್. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ.